ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ ತೋಟದಿಂದ ಸೊಪ್ಪು ಕೊಯ್ಕೊಂಬಂದಿದ್ದೀವಿ ಫ್ರೆಂಡ್ಸ್. ಸೊಪ್ಪಿನೂ ಚಿಕ್ಕ ಚಿಕ್ಕದಾಗಿದೆ, ಎಳೆ ಸೊಪ್ಪು. ಇನ್ನು ಇವಾಗ ಸ್ಟಾರ್ಟಿಂಗು 1.5 ತಿಂಗಳಾಯ್ತು ಅನಿಸುತ್ತೆ ಹಾಕಿ. ಸ್ವಲ್ಪ ಮಾತ್ರ ಇಷ್ಟಿಷ್ಟೇ ಬೆಳೆದಿತ್ತು, ಅದನ್ನೇ ಕೊಯ್ಕೊಂಬಂದಿದ್ದೀವಿ ಎಮರ್ಜೆನ್ಸಿ ಅಂತ. ಒಂದ್ಸತಿ ನೀಟಾಗಿ ಕಸ ಎಲ್ಲ ಇದೆಯಾ ಅದನ್ನು ನೋಡ್ಕೊತಾ ಇದ್ದೀನಿ. ಮತ್ತು ಯಾವುದಾದ್ರೂ ವೇಸ್ಟ್ ಸೊಪ್ಪಲ್ಲಿ ಚುಕ್ಕಿ ಚುಕ್ಕಿ ಇರುತ್ತಲ್ಲ ಅದನ್ನೆಲ್ಲ ತೆಗ್ದಾಕೋಣ ಅಂತ. ಅಷ್ಟೊಂದೇನು ಸೊಪ್ಪಲ್ಲಿ ವೇಸ್ಟ್ ಸಿಗಲಿಲ್ಲ ಅಷ್ಟು ವೇಸ್ಟ್ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನೀಟಾಗಿ ಸತಿ ಸೋಸಿ ಇಟ್ಕೊತಾ ಇದ್ದೀನಿ. ಹೊಲದಿಂದ ತಂದಿರೋ ಸೊಪ್ಪಲ್ಲಿ ಅಷ್ಟೊಂದೇನು ವೇಸ್ಟ್ ಇರೋಲ್ಲ ಫ್ರೆಂಡ್ಸ್, ಸ್ವಲ್ಪ ಮಾತ್ರ ಇರುತ್ತೆ. ಆದರೆ ಫ್ರೆಶ್ ಆಗುತ್ತೆ. ಸೊಪ್ಪು ಸಾಂಬಾರು ಮೇಲೆ ಸಖತ್ತಾಗಿತ್ತು. ಇವಾಗ ಮಳೆ ಬರ್ತಾ ಇದೆ, ಒಂದ್ಸತಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಯಾಕಪ್ಪ ಹಣ ಹಿಡ್ಕೊಂಡಿಲ್ಲ ಅಂದರೆ ನನ್ನ ಮಗ ಏನು ಬಿಡಲ್ಲ ಫ್ರೆಂಡ್ಸ್. ಸ್ಟಿಕ್ಕರ್ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡು ತಿಂದ್ಬಿಡ್ತಾನೆ, ಹಂಗಾಗಿ ಏನು ಇಟ್ಕೊಂಡಿಲ್ಲ. ಇವಾಗ ಮಳೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಮಳೆನೇ ಬೀಳ್ತಾ ಇದೆ, ಬಟ್ ಕಾಣಿಸ್ತಾ ಇಲ್ಲ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಜೋರಾಗುತ್ತೆ, ಹಂಗಾಗಿ ತೋರಿಸ್ತೀನಿ. ಕೋಳಿಗಳೆಲ್ಲ ಚಳಿಗೆ ನಡ್ಕೊಂಡು ನಿಂತಿದ್ದಾವೆ. ಇಲ್ಲೆಲ್ಲ ಇದ್ದಾವೆ ಕೋಳಿಗಳು. ಮತ್ತು ನೋಡೋಕ್ಕೆ ಒಂಥರ ವೆದರ್ ಸೂಪರಾಗಿತ್ತು. ಮಳೆ ಬರ್ತಿರೋದಕ್ಕೋಸ್ಕರ ಮಣ್ಣಿನ ವಾಸನೆ ಮತ್ತು ಘಮ ಘಮ ಅಂತ ಬರ್ತಿತ್ತು ಫ್ರೆಂಡ್ಸ್. ನಾನು ನನ್ನ ಮಗ ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತ, ನನಗೆ ಮಣ್ಣಿನ ವಾಸನೆ ಫುಲ್ ಇಷ್ಟ ಆಗ್ತಿತ್ತು. ಸುಮ್ಮನೆ ಅಲ್ಲೇ ನಿಂತ್ಕೊಂಡು ವಾಸನೆ ಕುಡ್ಕೊಂಡು ಸುಮ್ಮನೆ ನಿಂತಿದ್ದೀನಿ. ಮಳೆ ನೋಡಿ ಫ್ರೆಂಡ್ಸ್ ಜೋರಾಯಿತು ಇವಾಗ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಶೆಕೆಗೋಸ್ಕರ ಮಳೆ ಬಂದಿದ ತಕ್ಷಣ ಎಷ್ಟು ಮನಸ್ಸಿಗೆ ಸಮಾಧಾನ ಅಂದಾಗ ಅನ್ನಿಸ್ತು. ಅದಾದಮೇಲೆ ನಾನು ಬೋಂಡ ಮಾಡೋಣ ಅಂತ ಫ್ರೆಶ್ಶಾಗಿ ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊಬರ್ತಾ ಇದ್ದೀನಿ. ಮನೆ ಹತ್ರನೇ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಹಂಗೆ ಕರ್ಬೇವು ಸೊಪ್ಪು ಸಹ ಫ್ರೆಶ್ಶಾಗಿ ಸಿಕ್ತು. ಈ ಗಿಡದಲ್ಲಿ ಒಂದು 200 ಹೂವು ಬಿಟ್ಟಿತ್ತೇನೋ, ಎಷ್ಟಕ್ಕೊಂದು ಮೊಗ್ಗಾಗಿದೆ. ಹೂವೂ ಹಂಗೆ ಬಿಡುತ್ತೆ, ಬೆಳಗ್ಗೆ ಹೊತ್ತು ಕಿತ್ಕೊಳ್ತಾರೆ ಪೂಜೆಗೆ ಅಂತ. ಅದಾದಮೇಲೆ ನಾನು ಅಲ್ಲೇ ಹೋಗಿ ಕರ್ಬೇವು ಸೊಪ್ಪು ತೊಗೊಂಡು ಬಂದೆ. ಹಂಗೆ ಇಲ್ಲಿ ಬೋಂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ, ಫ್ರೆಶ್ಶಾಗಿರೋದು. ಕರಿಬೇವು ಮತ್ತು ನುಗ್ಗೆ ಸೊಪ್ಪು ತೊಗೊಂಡೆ. ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಕಮ್ಮಿನೇ ಮಾಡ್ತಾಯಿದ್ದೀನಿ. ನಮ್ಮ ಅಡುಗೆ ಮನೆಯಲ್ಲಿ ಅಷ್ಟು ಬೆಳಕು ಬರೋಲ್ಲ ಫ್ರೆಂಡ್ಸ್, ಹಂಗಾಗಿ ಕಾಣಿಸ್ತಾ ಇಲ್ಲ ನೀಟಾಗಿ. ಕರೆಂಟ್ ಬೇರೆ ಹೋಗಿತ್ತು ಮಳೆ ಬಂದಿರೋದ್ರಿಂದ. ಬ್ಲ್ಯಾಕ್ ಕಾಫಿ ಮತ್ತು ಬೋಂಡ ರೆಡಿ ಆಯಿತು. ನನ್ನ ತಮ್ಮ ಅಷ್ಟೊತ್ತಿಗೆ ಬೈಕ್ ತೊಗೊಂಬಂದಿದ್ದ, ಹೊಸ ಬೈಕು. ಇವತ್ತೇ ಶೋರೂಮಿಂದ ಬಿಡಿಸ್ಕೊಂಬಂದಿದ್ದು. ಹಂಗಾಗಿ ಅವನು ಪೂಜೆ ಮಾಡಿಸ್ಕೊಂಬಂದಿದ್ದಾನೆ. ರಾತ್ರಿ ನಾನು ಅಲ್ಲಿಗೆ ವೀಡಿಯೋ ಎಂಡ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ನನ್ನ ತಂಗಿ ಚಪಾತಿ ಹೊಸ್ತಿಟ್ಟಿದ್ದಾಳೆ ಫ್ರೆಂಡ್ಸ್. ನಾನು ಬೇಯಿಸ್ತೀನಿ. ನನಗೆ ಬೇಯಿಸೋ ಕೆಲಸ ಇತ್ತು, ಹಂಗಾಗಿ ಅವಳು ಚಪಾತಿ ಎಲ್ಲ ಹೊಸ್ತಿ ರೆಡಿ ಮಾಡಿಟ್ಟಿದ್ಲು. ಅವಳು ಸ್ವಲ್ಪ ದಾವಣಗೆರೆ ಹೋಗ್ಬೇಕಾಯ್ತು, ಕೆಲಸ ಇತ್ತು ಅಂತ ಅಲ್ಲಿಗೆ ಹೋದ್ಲು. ನಾನು ಚಪಾತಿ ಎಲ್ಲ ಬೇಯಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅಲ್ಲೇದಲ್ಲೇ ಬಿಟ್ಟು ಹೋಗಿದ್ಲು ಪಾಪ, ಅವಳದೇನೋ ಕೆಲಸ ಇದೆ ಎಮರ್ಜೆನ್ಸಿ ಅಂತ. ನಾನು ಈ ಕಡೆ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು ಏನೇನು ಅಡುಗೆ ರೈಸ್ ಮಾಡಿಕೊಂಡೆ. ಸ್ವಲ್ಪ ಪಾಪಕ್ಕೆ ತಿನ್ಸೋಣ ಅಂತ. ಚಪಾತಿ ಏನು ಕೊಡೋಕೆ ಹೋಗಲ್ಲ, ಅವನಿಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ ತಿನ್ಸೋಕ್ಕೆ. ಇಲ್ಲಿ ಚಪಾತಿ ಮತ್ತು ಪಲ್ಯ, ಇದು ಸೊಪ್ಪು ಮತ್ತು ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಪಲ್ಯ ಥರ ಮಾಡಿದ್ವಿ ಫ್ರೆಂಡ್ಸ್. ಈ ಸೊಪ್ಪಿನ ಪಲ್ಯ ಮತ್ತು ಕಾಯಿ ತುರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಈ ಥರ ಪಲ್ಯ ಮಾಡಿದ್ರೆ ಫ್ರೆಂಡ್ಸ್ ಭಾಳ ಸೂಪರಾಗಿರುತ್ತೆ, ತಿನ್ನೋಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಳ್ತಿದ್ದೀನಿ. ಪಾತ್ರೆ ಎಲ್ಲ ಎತ್ತಿಟ್ಟು ಬಂದಿದ್ದೀನಿ, ಆಚೆ ತೊಳಿಬೇಕು. ಸ್ವಲ್ಪ ಪಾಪು ಮಲ್ಕೊಂಡಿದ್ದಾನೆ, ಗಲಾಟೆ ಆದರೆ ಮತ್ತೆ ಎದ್ದೇಳ್ತಾನೆ ಅಂತ ಫಸ್ಟ್ ಕಸ ಎಲ್ಲ ಗುಡಿಸ್ಕೊತೀನಿ. ಪಾತ್ರೆ ಬೇಕಿದ್ರೆ ಅಲ್ಲಿ ಬೇಸನಲ್ಲಿ ತುಂಬಿಟ್ಟಿದ್ರೆ ಆಮೇಲೆ ತೊಳ್ಕೊಬೋದು. ಮತ್ತು ಕಸ ಎಲ್ಲ ಇದ್ದರೆ ಯಾರಾದರೂ ಬಂದರೆ ಏನಾದರೂ ಅಂದ್ಕೊತಾರೆ ಅಂದ್ಬಿಟ್ಟು ನೀಟಾಗಿ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈ ಮನೇಲಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಫ್ರೆಂಡ್ಸ್. ಹಂಚಿನ ಗಾಳಿಯಿಂದ ಫುಲ್ಲು ಧೂಳು ಉದುರ್ತಾನೆ ಇರ್ತದೆ. ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ನಾನು ಪಾತ್ರೆ ತೊಳ್ಕೊಬರೋಣ ಅಂತ ಹೋಗಿದ್ದೀನಿ. ನನ್ನ ಮಗ ಇಲ್ಲಿ ಶರ್ಬತ್ ಮಾಡ್ಕೊತಾ ಇದ್ದಾನೆ. ಅವ್ನಿಗೆ ಬಿಸಿಲಿಗೆ ಆಟ ಆಡ್ತಾನಲ್ಲ, ಏನಾದ್ರು ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರ್ತಿತ್ತು ಅವನಿಗೆ. ಹಂಗಾಗಿ ನನಗೆ ಗೊತ್ತಿಲ್ಲದಂಗೆ ಶರ್ಬತ್ ಮಾಡ್ಕೊತಾ ಇದ್ದ. ನಾನು ಒಳಗಡೆ ಬಂದು ನೋಡಿದೆ, ಆದರೆ ಮತ್ತೇನು ಬೈಯೋಕ್ಕೆ ಹೋಗಲಿಲ್ಲ. ಮತ್ತು ಬಿಸಿಲಿತ್ತಲ್ಲ, ಹಂಗೆ ಅನಿಸುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊಡ್ತೀನಿ ಬಿಡಪ್ಪ ಅಂತ ಇವಾಗ ನಾನೇ ಮಾಡ್ಕೊಡ್ತಾಯಿದ್ದೀನಿ. ಅವ್ನು ಹೆಂಗೆಂಗೋ ಮಾಡ್ಕೊತಾ ಇದ್ದ ಗೊತ್ತಿಲ್ಲದಂಗೆ, ನನಗೆ ಗೊತ್ತಿಲ್ಲದಂಗೆ ಸೀಕ್ರೆಟಾಗಿ ಮಾಡ್ಕೊತಿದ್ದಾನೆ. ಸ್ವಲ್ಪ ಸಕ್ಕರೆ ಮತ್ತು ಈ ಥರ ಕೋಲ್ಡ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದೆ. ಆದರೂ ಅವ್ನು ಮಾಡ್ತಾಯಿದ್ದ, ಬಿಡು ಹೋಗಲಿ ಅಂತ ನಾನೇ ಮಾಡ್ಕೊಡ್ತಾಯಿದ್ದೀನಿ. ನಿಂಬೆಹಣ್ಣೆಲ್ಲ ಹಿಂಡಿ ಇಟ್ಕೊಳ್ತಾಯಿದ್ದೀನಿ. ಮತ್ತು ಇದರಲ್ಲಿ ಚಿಕ್ಕದೊಂದು ಇದು ಬರುತ್ತಲ್ಲ ಫ್ರೆಂಡ್ಸ್, ಮಿಳ್ಳೆ, ಆ ಥರದ್ರಲ್ಲಿ ಮಾಡೋದೇ. ಅದು ಸ್ವಲ್ಪ ನಮ್ಮ ಅಜ್ಜನೂ ಬೇಕು ಅಂತಂತು. ಅದಾದಮೇಲೆ ಸ್ವಲ್ಪ ಪಾತ್ರೆಗೆ ಮಾಡ್ಕೊಳ್ಳೋಣ ಅಂತ, ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅವ್ನು ಫಸ್ಟೇ ಸಕ್ಕರೆ ಎಲ್ಲ ಹಾಕಿಟ್ಕೊಂಡಿದ್ದೆ ಈ ರೆಡ್ ಕಲರ್ ಲೋಟಕ್ಕೆ. ನಾನು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಮಾಡೋಣ ಇದರಲ್ಲೇ ಅಂತ ಅಂದ್ಕೊಂಡೆ, ಖುಷಿ ಇದನ್ನು ಅಷ್ಟೊತ್ತಿಗೆ. ಅದಾದಮೇಲೆ ನಮ್ಮ ಅಜ್ಜನೂ ಬೇಕು ಅಂತು, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಪಾತ್ರೆಲ್ಲ ಮಾಡಿದ್ರಾಯ್ತು ಅಂತ ಎತ್ತಿಟ್ಕೊತಿದ್ದೀನಿ. ಸಕ್ಕರೆ ಎಲ್ಲ ಕರಗಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನನಗೆ ಖುಷಿ ಎದ್ದೇಳ್ತಾನೆ. ಮತ್ತು ಪಾತ್ರೆ ಬೇರೆ ಆಚೆನೇ ಇತ್ತು ತೊಳೆದಿರೋದು ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ಮತ್ತೆ ಹೋಗ್ಬಿಟ್ಟು ಫ್ರೆಶ್ಶಾಗಿರೋ ಪುದೀನ ಕಿತ್ಕೊಂಬಂದೆ. ಎಲ್ಲ ಇಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಹೊರಗಡೆ. ಸ್ವಲ್ಪ ಫ್ರೆಶ್ ಆಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ, ಸೊಪ್ಪು ಈ ಥರ ಏನಾದರೂ ಬೇಕಂದರೆ ಹೋಗಿ ಕಿತ್ಕೊಂಬರ್ತೀನಿ. ಪುದೀನ ಎಲೆನೂ ಕಿತ್ಕೊಂಬಂದು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಜ್ಯೂಸ್ ಮಾತ್ರ ಸೂಪರ್ ಟೇಸ್ಟ್ ಅನಿಸಿತ್ತು. ಪುದೀನ ಹಾಕಿದ ತಕ್ಷಣ ಒಂಥರ ಬೇರೆ ಲೆವೆಲ್ಗೆ ಶರ್ಬತ್ ರೆಡಿ ಆಯಿತು. ಆಮೇಲೆ ಪಾತ್ರೆಗೆ ಹಾಕ್ಕೊಂಡೆ ನಾನು, ಸ್ವಲ್ಪ ಸುಮ್ಮನೆ ಮಿಳ್ಳೆಲೆಲ್ಲ ಚೆಲ್ಲಿ ಹೋಗ್ತಾಯಿದೆ ಅಂತ. ಅದಾದಮೇಲೆ ನೀಟಾಗಿ ಸ್ಪೂನ್ ತಗೊಂಡು ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು
ಕುಡಿದ್ರೆ ಸೂಪರಾಗಿತ್ತು. ಏಲಕ್ಕಿ ಕಾಯಿ ಬೇಕಾಗಿತ್ತು. ನಮ್ಮ ತಂಗಿ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗಲಿಲ್ಲ, ನಾನು ಹುಡುಕ್ತೆ ಸಿಗಲಿಲ್ಲ. ಹೋಗ್ಲಿ ಬಿಡಿ ಅಂತ ಹಂಗೆ ಮಾಡ್ಕೊತಾ ಇದ್ದೀನಿ. ಆದರೆ ಬಿಸಿಲಿಗೆ ಏನಾದರೂ ಕೂಲಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೊಂದು ಲೋಟ ಅವನೊಂದು ಲೋಟ ಶರ್ಬತ್ ಮಾಡ್ಕೊಂಡು ಕುಡಿದ್ವಿ. ನಮ್ಮ ತಾತಂಗೆ ಒಂದು ಲೋಟ ಕೊಟ್ಟೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದೇಳ್ತಾ ಇದ್ದ. ಅವನಿಗೆ ಎಚ್ಚರಿಕೆ ಆಗಬಾರ್ದು, ಅಷ್ಟಿಗೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಂದ್ರೆ. ಅದ್ರ ಕೆಲಸ ಹಂಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದು ಸತಿ ನೀಟಾಗಿ ಸೋಸ್ಕೊಂಡ್ರೆ ಅದರಲ್ಲಿ ಬೀಜ ಇರುತ್ತಲ್ಲ, ನಿಂಬೆಹಣ್ಣಿನ ಬೀಜ, ಅದೆಲ್ಲ ಆಚೆ ಇದು ಸೋಸೋ ಜಾಲರಿಯಲ್ಲೇ ಉಳ್ಕೊಳ್ಳುತ್ತೆ. ಪುದೀನ ಫಸ್ಟ್ ಟೈಮ್ ಹಾಕಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗೇ ಬಂತು ಅದ್ರ ಸ್ಮೆಲ್ಲೆಲ್ಲ. ಮತ್ತು ಫ್ರೆಶಲ್ಲಿ ಇದು ಸ್ವಲ್ಪ ಹಾಕಿದ್ರೂ ಸಾಕು ಫ್ರೆಂಡ್ಸ್, ತುಂಬ ಘಾಟ್ ಥರ ಇದೆ ಪುದೀನ. ಹಂಗಾಗಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಒಂಥರ ಅನಿಸುತ್ತೆ. ಬೆಂಗಳೂರಲ್ಲೆಲ್ಲ ಬೆಳೆಯುತ್ತಲ್ಲ ಆ ಥರ ಪುದೀನ ಅಲ್ಲ ಫ್ರೆಂಡ್ಸ್, ಇದು ಒಂಥರ ಡಿಫ್ರೆಂಟಾಗಿದೆ. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.